ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಸೂಯೆ, ಔದಾರ್ಯ, ಸಂತೋಷ ಮತ್ತು ದುರಾಸೆಯ ಭಾವನೆಯನ್ನು ಒಳಗೊಂಡಿರುವ ಚಕ್ರ ಯಾವುದು? ಆಪ್ಷನ್ಸ್: ಎ ಸ್ವಾದಿಷ್ಠಾನ ಚಕ್ರ, ಬಿ ಮೂಲಾಧಾರ ಚಕ್ರ, ಸಿ ಆಜ್ಞಾ ಚಕ್ರ, ಡಿ ಮಣಿಪುರ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ ಚಕ್ರ. ಈ ಚಕ್ರದ ಶಕ್ತಿಯು ಹೊಕ್ಕಳು ಪ್ರದೇಶಕ್ಕಿಂತ ಮೇಲ್ಭಾಗಕ್ಕೆ ಚಲಿಸುತ್ತದೆ. ಇದು ಪ್ರಮುಖವಾಗಿ 4 ರೂಪದಲ್ಲಿ ಅಥವಾ 4 ಭಾವನೆಗಳಲ್ಲಿ ಪ್ರಕಟವಾಗುತ್ತವೆ. ಅವು ಅಸೂಯೆ, ಔದಾರ್ಯ, ಸಂತೋಷ ಮತ್ತು ದುರಾಸೆಯ ಭಾವನೆಯನ್ನು ಒಳಗೊಂಡಿರುತ್ತದೆ. ಜನರು ಅಸೂಯೆಗೆ ಒಳಪಟ್ಟಾಗ ಹೊಟ್ಟೆಯ ಪ್ರದೇಶದಲ್ಲಿ ಸಂವೇದನೆಯನ್ನು ಅನುಭವಿಸುತ್ತಾರೆ. ವ್ಯಕ್ತಿಯು ಯಾವ ಭಾವನೆಗಳಿಗೆ ಹಾಗೂ ಸಂವೇದನೆಗಳಿಗೆ ಒಳಗಾಗಿದ್ದಾನೆ ಎನ್ನುವುದರ ಮೇಲೆ ಸಂಕಟ ಹಾಗೂ ನೋವನ್ನು ಅನುಭವಿಸುವನು. 3ನೇ ಸ್ಥಾನವನ್ನು ಪಡೆದಿರುವ ಈ ಚಕ್ರವು ಬೆಂಕಿಯೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ. ಎರಡನೇ ಪ್ರಶ್ನೆ, ಯಾವುದು ದೀರ್ಘಕಾಲದ ಕರುಳಿನ ಆರೋಗ್ಯ ಮತ್ತು ಕ್ರಮಬದ್ಧತೆಯನ್ನು ಕಾಪಾಡಿಕೊಳ್ಳಲು ಉತ್ತಮವಾಗಿದೆ? ಆಪ್ಷನ್ಸ್: ಎ ಬೇಳೆಕಾಳು, ಬಿ ಮೊಸರು, ಸಿ ಎಳನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೇಳೆ ಉತ್ತಮ ಪ್ರಿಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೀರ್ಘಕಾಲದ ಕರುಳಿನ ಆರೋಗ್ಯ ಮತ್ತು ಕ್ರಮಬದ್ಧತೆಯನ್ನು ಕಾಪಾಡಿಕೊಳ್ಳಲು ಉತ್ತಮವಾಗಿದೆ. ಮತ್ತೊಂದೆಡೆ ಮೊಸರು ತಕ್ಷಣದ ಕರುಳಿನ ಸಮಸ್ಯೆಗಳಿಗೆ ಉತ್ತಮವಾಗಿದೆ, ಏಕೆಂದರೆ ಇದು ಹಿತವಾದ ಪರಿಣಾಮವನ್ನು ಹೊಂದಿರುತ್ತದೆ ಮತ್ತು ಕರುಳಿನಲ್ಲಿರುವ ಸೂಕ್ಷ್ಮ ಜೀವಿಯನ್ನು ಸಮತೋಲನಗೊಳಿಸಲು ಉತ್ತಮವಾಗಿದೆ. ಬೇಳೆಕಾಳುಗಳಲ್ಲಿನ ಒಂದೇ ಒಂದು ಅನಾನುಕೂಲತೆ ಎಂದರೆ ಅದು ಗ್ಯಾಸ್ ಸಮಸ್ಯೆ. ಇವುಗಳಲ್ಲಿರುವ ಆಲಿಗೋಸ್ಯಾಕರೈಡ್ಗಳು ಹೊಟ್ಟೆಯುಬ್ಬರ, ಗ್ಯಾಸ್ನಂತಹ ಸಮಸ್ಯೆಯನ್ನು ಹೆಚ್ಚಿಸಬಹುದು. ಈ ಸಮಸ್ಯೆ ನಿಮ್ಮನ್ನು ಅತಿಯಾಗಿ ಕಾಡುತ್ತಿದ್ದರೆ ಜೀರಿಗೆಯಂತಹ ಮಸಾಲೆಗಳೊಂದಿಗೆ ನೆನೆಸಿ ಅಥವಾ ಬೇಯಿಸುವ ಮೂಲಕ ಬೇಳೆಕಾಳುಗಳಿಂದ ಬರುವ ಈ ಸಮಸ್ಯೆಯನ್ನು ನಿವಾರಿಸಬಹುದು. ಮೂರನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಅಥವಾ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದು ಯಾವ ಸೂಚನೆಗಳನ್ನು ನೀಡುತ್ತದೆ? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ಕೆಟ್ಟ ಕನಸುಗಳು, ಸಿ ಗಿಡ ಒಣಗುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಲಗಿರುವ ಸಮಯದಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು, ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು, ಪದೇ ಪದೇ ತಲೆನೋವುಗಳು ಕಾಣಿಸಿಕೊಳ್ಳುವುದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೇ ಇರುವುದು ಹಾಗೂ ಮಲಗಿದ್ದಾಗ ಭಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು, ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಲೇ ಇರುವುದು, ನೀರು ವ್ಯರ್ಥವಾಗುತ್ತಿರುವುದು, ಮನೆಯಲ್ಲಿ ಬೆಳೆಸಿದ ಗಿಡಗಳು ಒಣಗಿ ಹೋಗುವುದು, ಪದೇ ಪದೇ ಹಾಲು ಹಾಳಾಗುವುದು ಇವೆಲ್ಲವೂ ಕೆಟ್ಟ ದೃಷ್ಟಿಯ ಅಥವಾ ಕಣ್ಣು ದೃಷ್ಟಿಯ ಸೂಚನೆಯಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲು ಯಾವ ಜನಾಂಗವು ವಾಸಿಸುತ್ತಿತ್ತು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಯಾದವರು, ಬಿ ಮೌರ್ಯರು, ಸಿ ಚಾಲುಕ್ಯರು, ಡಿ ಹೊಯ್ಸಳರು. ಸರಿಯಾದ ಉತ್ತರ ಆಪ್ಷನ್ ಎ ಯಾದವರು. ದಂತಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ಮೊದಲು ಯಾದವರು ಎಂಬ ದೈತ್ಯ ಜನಾಂಗವು ವಾಸಿಸುತ್ತಿತ್ತು. ಅಂತಿಮವಾಗಿ ಮೌರ್ಯರು ಎಂದು ಕರೆಯಲ್ಪಡುವ ಮತ್ತೊಂದು ಗುಂಪಿನಿಂದ ಅವರನ್ನು ಪದಚ್ಯುತಗೊಳಿಸಲಾಯಿತು. ಮೌರ್ಯರು ಶಾತವಾಹನರಿಂದ ಪದಚ್ಯುತಗೊಳ್ಳುವವರೆಗೆ ಹಲವು ವರ್ಷಗಳ ಕಾಲ ಆಳಿದರು. ಶಾತವಾಹನರು ಶತಮಾನಗಳ ಕಾಲ ಆಳಿದರು. ಅಂತಿಮವಾಗಿ ಅವರನ್ನು ಚಾಲುಕ್ಯರು ಬದಲಾಯಿಸಿದರು. ಚಾಲುಕ್ಯರು ಕರ್ನಾಟಕವನ್ನು 500 ವರ್ಷಗಳಿಗೂ ಹೆಚ್ಚು ಕಾಲ ಆಳಿದರು ಮತ್ತು ಅವರ ಆಳ್ವಿಕೆಯಲ್ಲಿ ಈ ಪ್ರದೇಶವು ಪ್ರವರ್ಧಮಾನಕ್ಕೆ ಬಂದಿತು. ಚಾಲುಕ್ಯರ ನಂತರ ಕರ್ನಾಟಕವನ್ನು ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮರಾಠರು ಸೇರಿದಂತೆ ವಿವಿಧ ರಾಜವಂಶಗಳು ಆಳಿದವು. ಐದನೇ ಪ್ರಶ್ನೆ, ಯಾವ ಆಹಾರವನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುವುದರಿಂದ ಅದು ವಿಷವಾಗಿ ಬದಲಾಗುತ್ತದೆ? ಆಪ್ಷನ್ಸ್: ಎ ಅನ್ನ, ಬಿ ಮೊಟ್ಟೆ, ಸಿ ಸಿಹಿ ತಿನಿಸು, ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಕ್ಕಿ ಸ್ವಚ್ಛವಾಗಿ ತೊಳೆದು ಅನ್ನವನ್ನು ತಯಾರಿಸುತ್ತೀರಿ, ಆದರೆ ಉಳಿದ ಅನ್ನವನ್ನು ಫ್ರಿಜ್ನಲ್ಲಿಟ್ಟು ಸೇವಿಸುವುದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ. ಹಾಗೆ ಸೇವಿಸುವುದರಿಂದ ನಿಮಗೆ ವಾಂತಿ, ಭೇದಿಯಂತಹ ಸಮಸ್ಯೆಗಳು ಕಂಡುಬರಬಹುದು. ಇನ್ನು ಮೊಟ್ಟೆಯನ್ನು ಮರುದಿನ ಬಿಸಿ ಮಾಡಿ ಸೇವಿಸುವುದು ಅಷ್ಟೇ ಅಪಾಯಕಾರಿ. ಇದರಿಂದ ಅವು ವಿಷಕಾರಿಯಾಗಿ ಬದಲಾಗಬಹುದು. ಇನ್ನು ಮಾಂಸಾಹಾರ ಪ್ರಿಯರು ಹಿಂದಿನ ರಾತ್ರಿ ಉಳಿದ ಚಿಕನ್ ಅಥವಾ ಮಟನ್ ಅನ್ನು ಫ್ರಿಜ್ನಲ್ಲಿಟ್ಟು ಮರುದಿನ ಬೆಳಗ್ಗೆ ಬಿಸಿ ಮಾಡಿ ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಸಮಸ್ಯೆಗಳು ಕಾಡಬಹುದು. ಆರನೇ ಪ್ರಶ್ನೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಮತ್ತು ಮನೆಗೆ ಅದೃಷ್ಟ ತರುವ ಗಿಡ ಯಾವುದು? ಆಪ್ಷನ್ಸ್: ಎ ಅಶ್ವತ್ಥ, ಬಿ ತುಳಸಿ, ಸಿ ಬಿದಿರು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಮತ್ತು ಮನೆಗೆ ಅದೃಷ್ಟ ತರುವ 5 ಗಿಡಗಳಿವೆ. ಮಹಾಭಾರತದಲ್ಲಿ ಕೂಡ ಉಲ್ಲೇಖಿಸಿರುವ ಈ ಗಿಡಗಳು ದೈವಿಕ ಶಕ್ತಿಯಿಂದ ಕೂಡಿರುವ ಕಾರಣ ಇದನ್ನು ಮನೆಯ ಬಳಿ ನೆಡುವುದರಿಂದ ಒಳಿತಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಶ್ವತ್ಥ ವೃಕ್ಷವು ಮನೆಗೆ ನೆಮ್ಮದಿ ಹಾಗೂ ಶುಭವನ್ನು ತರುತ್ತದೆ. ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದಲ್ಲಿ ತುಳಸಿಗೆ ವಿಶೇಷ ಮಹತ್ವ ನೀಡಲಾಗಿದ್ದು ಇದನ್ನು ಅತ್ಯಂತ ಪವಿತ್ರ ಗಿಡ ಎಂದು ಕರೆಯಲಾಗುತ್ತದೆ. ತುಳಸಿ ಗಿಡವನ್ನು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಗಿಡವನ್ನು ನೆಟ್ಟ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಬಿದಿರು ನಮ್ಯತೆಯಿಂದ ಜೀವನದಲ್ಲಿ ಯಶಸ್ಸಿನ ಎತ್ತರವನ್ನು ತಲುಪಬಹುದು ಎಂದು ನಮಗೆ ಕಲಿಸುತ್ತದೆ. ಈ ಸಸ್ಯವು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ಬಲಪಡಿಸುತ್ತದೆ. ಪವಿತ್ರ ಅಂಜೂರ ಎಂದು ಕರೆಯಲ್ಪಡುವ ಅಂಜೂರದ ಮರವನ್ನು ಮಹಾಭಾರತದಲ್ಲಿ ಮಾತ್ರ ಉಲ್ಲೇಖಿಸಲಾಗಿಲ್ಲ, ಅದರ ಸಂಪೂರ್ಣ ಅಸ್ತಿತ್ವವನ್ನು ಭಗವದ್ಗೀತೆಯಲ್ಲಿಯೂ ಉಲ್ಲೇಖಿಸಲಾಗಿದೆ. ಇನ್ನು ಕೊನೆಯದಾಗಿ ಶ್ರೀಗಂಧ. ಒತ್ತಡ ನಿವಾರಣೆಗೂ ಶ್ರೀಗಂಧದ ಪರಿಮಳ ಉತ್ತಮ. ಹೊರಗಿನ ಅವ್ಯವಸ್ಥೆಯನ್ನು ನಿಮ್ಮ ಆಂತರಿಕ ಮನಸ್ಥಿತಿಯ ಜೊತೆಗೆ ಎಂದಿಗೂ ಕೊಂಡಿಯಾಗಲು ಬಿಡಬೇಡಿ ಎಂದು ಇದು ನಿಮಗೆ ನೆನಪಿಸುತ್ತದೆ. ಪ್ರಶ್ನೆ: ವಿಮಾನ ಪೈಲಟ್ಗಳ ಶರ್ಟ್ನ ಹಿಂಭಾಗವನ್ನು ಹರಿಯುವುದರ ಕಾರಣವೇನು? ಆಪ್ಷನ್ಸ್: ಎ ನಂಬಿಕೆ, ಬಿ ಅಪಘಾತ, ಸಿ ತರಬೇತಿ ಅಪೂರ್ಣ, ಡಿ ವಿಫಲರು. ಸರಿಯಾದ ಉತ್ತರ ಆಪ್ಷನ್ ಎ ನಂಬಿಕೆ. ಪೈಲಟ್ಗಳ ಶರ್ಟ್ ಹಿಂಭಾಗವನ್ನು ಹರಿದು ತೂಗು ಹಾಕುವುದು ಸಾಮಾನ್ಯ ವಿಷಯವಲ್ಲ. ವಿದ್ಯಾರ್ಥಿಗಳಾಗಿದ್ದವರು ಪೈಲಟ್ಗಳಾದಾಗ ಅವರನ್ನು ಗೌರವಿಸಲು ಮಾಡುವ ಸಂಪ್ರದಾಯದಂತೆ ಈ ಆಚರಣೆ ನಡೆಯುತ್ತದೆ. ಪೈಲಟ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ವಿಮಾನವನ್ನು ಒಬ್ಬಂಟಿಯಾಗಿ ಚಲಾಯಿಸಿದ ನಂತರ ಅವರ ಶರ್ಟ್ ಹಿಂಭಾಗ ಹರಿಯಲಾಗುತ್ತದೆ. ಈ ವಿದ್ಯಾರ್ಥಿಗಳ ಶರ್ಟ್ ಹಿಂಭಾಗವನ್ನು ಅವರ ಗುರುಗಳು ಹರಿಯುತ್ತಾರೆ. ಮೊದಲ ಬಾರಿಗೆ ವಿಮಾನವನ್ನು ಒಬ್ಬಂಟಿಯಾಗಿ ಯಶಸ್ವಿಯಾಗಿ ಚಲಾಯಿಸಿದ ನಂತರ ಹೊಸ ಪೈಲಟ್ ಶರ್ಟ್ ಹಿಂಭಾಗವನ್ನು ಗುರುಗಳು ಕತ್ತರಿಯಿಂದ ಹರಿಯುತ್ತಾರೆ. ಆ ನಂತರ ಹರಿದ ಶರ್ಟ್ ಮೇಲೆ ಹೊಸ ಪೈಲಟ್ ಹೆಸರು, ಅವರು ಮೊದಲ ಬಾರಿಗೆ ಒಬ್ಬಂಟಿಯಾಗಿ ಚಲಾಯಿಸಿದ ವಿಮಾನದ ವಿವರಗಳನ್ನು ಬರೆಯುತ್ತಾರೆ. ರನ್ವೇ, ಏರ್ಪೋರ್ಟ್ ಕೋಡ್ಗಳಂತಹ ಅಂಶಗಳನ್ನು ಸಹ ಗುರುತಿಸಲಾಗುತ್ತದೆ. ಇವುಗಳನ್ನು ಪೈಲಟ್ ತರಬೇತಿ ಶಾಲೆಗಳು ಮತ್ತು ಆವರಣದಲ್ಲಿ ಗೌರವಯುತವಾಗಿ ತೂಗು ಹಾಕುತ್ತವೆ. ಶರ್ಟ್ ಹಿಂಭಾಗವನ್ನು ಹರಿಯುವ ಈ ಘಟನೆ ಗುರುಗಳು ತಮ್ಮ ವಿದ್ಯಾರ್ಥಿಗಳ ಮೇಲೆ, ಅಂದರೆ ಹೊಸ ಪೈಲಟ್ಗಳ ಮೇಲೆ ಇಡುವ ನಂಬಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 8ನೇ ಪ್ರಶ್ನೆ: ಮೊಸರು ತಿನ್ನುವುದರಿಂದ ಯಾವ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ? ಆಪ್ಷನ್ಸ್: ಎ ಹೈ ಬ್ಲಡ್ ಶುಗರ್, ಬಿ ಹೈ ಬಿಪಿ, ಸಿ ಲೋ ಬಿಪಿ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹೈ ಬ್ಲಡ್ ಶುಗರ್. ಬ್ಲಡ್ ಶುಗರ್ ಏರುಪೇರಾಗುವುದಕ್ಕೆ ನಾವು ಸೇವಿಸುವ ಆಹಾರವೇ ಪ್ರಮುಖ ಕಾರಣ. ವಾರಕ್ಕೆ 2 ಬಾರಿಯಾದರೂ 1 ಕಪ್ ಮೊಸರು ತಿನ್ನುವ ಮೂಲಕ ಮಧುಮೇಹವನ್ನು ಶಾಶ್ವತವಾಗಿ ದೂರವಿಡಬಹುದು. ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಮೊಸರು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಇದಕ್ಕಾಗಿ ದಿನಕ್ಕೆ 1 ಕಪ್ ಮೊಸರು ಸೇವಿಸಿದರೆ ಸಾಕಾಗುತ್ತದೆ ಎನ್ನುತ್ತಾರೆ. ಇನ್ನು ಮೊಸರಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ ಬಿ, ಮೆಗ್ನೀಷಿಯಂ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇದು ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ. ಪ್ರಶ್ನೆ: ಏಷ್ಯಾದ ಮೊಟ್ಟೆಯ ಬಟ್ಟಲು ಎಂದು ಕರೆಯಲ್ಪಡುವ ಭಾರತದ ರಾಜ್ಯ ಯಾವುದು? ಆಪ್ಷನ್ಸ್: ಎ ಆಂಧ್ರಪ್ರದೇಶ್, ಬಿ ತಮಿಳುನಾಡು, ಸಿ ಜಾರ್ಖಂಡ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರಪ್ರದೇಶ್. ಆಂಧ್ರಪ್ರದೇಶವನ್ನು ಭಾರತದ ಮೊಟ್ಟೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ ಮತ್ತು ಏಷ್ಯಾದ ಮೊಟ್ಟೆಯ ಬಟ್ಟಲು ಎಂದು ಕರೆಯುತ್ತಾರೆ. ಈ ರಾಜ್ಯವು ಭಾರತದಲ್ಲಿ ಮೊಟ್ಟೆಗಳ ಅತಿದೊಡ್ಡ ಉತ್ಪಾದಕವಾಗಿದ್ದು ದೇಶದ ವಿವಿಧ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ಪ್ರತಿದಿನ ಲಕ್ಷಾಂತರ ಮೊಟ್ಟೆಗಳನ್ನು ಪೂರೈಸುತ್ತದೆ. ಆಂಧ್ರಪ್ರದೇಶದ ಕೋಳಿ ಉದ್ಯಮವು ವೇಗವಾಗಿ ಬೆಳೆಯುತ್ತಿದ್ದು ಜಾಗತಿಕ ಮೊಟ್ಟೆ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.